ವಿನೋದ್ ಅಸೂಟಿ ಪರ ನವಲಗುಂದ ಕ್ಷೇತ್ರದ ಶಾಸಕ ಶ್ರೀ ಎನ್.ಎಚ್. ಕೋನರೆಡ್ಡಿ ಬಿರುಸಿನ ಪ್ರಚಾರ. ಧಾರವಾಡ ಲೋಕಸಭಾ ಕ್ಷೇತ್ರದ ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಶಾನವಾಡ ಗ್ರಾಮದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀ ವಿನೋದ್ ಅಸೂಟಿ ಅವರ ಪರವಾಗಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಎನ್.ಎಚ್. ಕೋನರೆಡ್ಡಿ ತೆರೆದ ವಾಹನದಲ್ಲಿ ಪ್ರಮುಖ ರಸ್ತೆ ಮುಖಾಂತರ ಶ್ರೀ ಬಸವೇಶ್ವರ ದೇವಸ್ಥಾನದ ಹತ್ತಿರ ಮಾತನಾಡುತ್ತಾ, ಕಳೆದ ವಿಧಾನಸಭಾ ಚುನಾವಣೆಯಿಂದ ಮಹಿಳೆಯರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಶಕ್ತಿ ಯೋಜನೆ ಇರಬಹುದು, ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಉಚಿತ ವಿದ್ಯುತ್ ಇರಬಹುದು, ಹೀಗೆ ಅನೇಕ ಯೋಜನೆಗಳನ್ನು ಮತ್ತು ಪದವೀಧರರಿಗೆ ಶಿಷ್ಯ ವೇತನದ ಅಂತಹ ಯೋಜನೆಗಳನ್ನು ಕೊಟ್ಟಂತಹ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತ ಮೀಸಲಾಗಿರಲಿ ಮತ್ತು ನನಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ನೀಡಿರುವುದಕ್ಕಿಂತ ಹೆಚ್ಚಿನ ಮತವನ್ನು ವಿನೋದ್ ಅಸೂಟಿ ಅವರಿಗೆ ನೀಡಬೇಕೆಂದು ಗ್ರಾಮಸ್ಥರಲ್ಲಿ ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಶ್ರೀ ಅರುಣ್ ಕುಮಾರ್ ಮಜ್ಗಿ, ಶ್ರೀ ಶಾಂತಮ್ಮ ಗುಜ್ಜಲ್, ಶ್ರೀಮತಿ ನಂದಿನಿ ಹಾದಿಮನಿ, ಶ್ರೀ ಗುರುಗೌಡ್ ಪಾಟೀಲ್ ಹಾಗೂ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಪರಮೇಶ್ವರ್ ಪಿಲ್ಲಾಪುರ, ನ್ಯೂಸ್ 43 ಇಂಡಿಯಾ, ನವಲಗುಂದ. ಯಾಕಂದ್ರೆ ಶಾನವಾಡ ಬಸವಣ್ಣನ ಮಹತ್ವ ಅದಕ್ಕೆ ಗೌಡರು ನಾವು ಮಾತಾಡುತ್ತಿದ್ವಿ. ಒಂದು ಅರ್ಧ ಗಂಟೆ ಆ ಕಾರ್ಯಕ್ರಮ ನಡೀತಿದ್ರು. ಆ ಕಾರ್ಯಕ್ರಮಕ್ಕಿಂತ ಇಂಪಾರ್ಟೆಂಟ್ ನಮ್ದಲ್ರಿ, ಅವನ ಆಶೀರ್ವಾದ ಐತಿ. ವಿನೋದ್ ಅಸೂಟಿಗೆ ಹೆಚ್ಚಿನ ಮತ ಈ ಊರಿಂದ ಹಾಕ್ಬೇಕಂತ ಹೇಳಿ ಮನವಿ ಮಾಡಿ 5 ಗ್ಯಾರಂಟಿ ಜಾರಿ ಮಾಡಿವಿ. ಕೇಂದ್ರದಾಗ ನಾವು ಅಧಿಕಾರಕ್ಕೆ ಬಂದ್ರೆ ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡೋ ತೀರ್ಮಾನ ಮಾಡೀವಿ. ಪ್ರತಿ ಯುವಕರಿಗೆ 1 ಲಕ್ಷ ಕೊಡ್ಬೇಕಂತ ತೀರ್ಮಾನ ಮಾಡೀವಿ. ಆಮೇಲೆ 1 ಲಕ್ಷ ರೂಪಾಯಿ ಮಹಿಳೆಯರು ಕೊಡ್ಬೇಕಂತ ತೀರ್ಮಾನ ಮಾಡಿವಿ. ದೊಡ್ಡ ಯೋಜನೆ ಹಾಕಿವಿ. ನಾವು ಹೆಂಗೆ ಗ್ಯಾರಂಟಿ ಕೊಡ್ತೀವಿ ಹಂಗೆ ಜಾರಿ ಮಾಡೀವಿ. ನನಗೆ ಅತಿ ಹೆಚ್ಚಿನ ಮತ ಹಾಕಿ ಶಾನವಾಡದ ಗ್ರಾಮದವ್ರು ದೊಡ್ಡ ಗೌರವ ಕೊಟ್ರಿ. ಅದೇ ರೀತಿಯಾಗಿ ವಿನೋದ್ ಅಸೂಟಿ ಅವರು ಕೂಡ ಹೆಚ್ಚಿನ ಮತವನ್ನು ಹಾಕಿ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ನಮ್ಮ ಆ ಬಸವಣ್ಣ ಕಾರ್ಯಕ್ರಮ ನಡೀಲಿ. ನಾವು ಹೆಚ್ಚು ಮಾತಾಡೋದು ಬೇಡ. ಆ ಬಸವಣ್ಣ ಆಶೀರ್ವಾದ ಆಗಿ ವಿನೋದ್ ಅಸೂಟಿ ಗೆದ್ದು MP ಆಗಿ ಡೆಲ್ಲಿಗೆ ಹೋಗ್ಲಿ ಅನ್ನುವಂತ ಮಾತನ್ನು ಹೇಳಿ ತಮ್ಮ ಆಶೀರ್ವಾದ ಇದೇ ರೀತಿಯಾಗಿಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.